ಜಾತಿ ಸಮೀಕ್ಷೆಯ ಸಂಕೋಲೆಯಲ್ಲಿ ಸರ್ಕಾರ ಸಿಲುಕಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈಗ ಕಿಡಿಕಾರಿದ್ದಾರೆ. ಸಂಪುಟದಲ್ಲಿ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡೋಣ ಅಂತ ಹೇಳಿದ್ದಾರೆ. ನಿಜವಾದ ಸ್ಪಷ್ಟತೆ, ಜನಪರವಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡೋಣ ಅಂದಿದ್ದಾರೆ. ಗಟ್ಟಿ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಆತ್ಮಸಾಕ್ಷಿಯನ್ನ ತೋರಿಸಲಿ ಎಂದಿದ್ದಾರೆ ಅಶ್ವಥ್ ನಾರಾಯಣ್. ಕಿಡಿಕಾರಿದ್ದಾರೆ. ಸಂಪುಟ ಸಭೆಯಲ್ಲಿ ಸಚಿವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವುದು ಸ್ವಾಗತ. ಸಚಿವರು ಮಾತಾಡಿರೋದು ಒಳ್ಳೆಯದೇ, ಆದರೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಜನಪರವಾಗಿ ಸ್ಪಷ್ಟತೆಯಿಂದ ಅನ್ನೋದನ್ನ ನೋಡೋಣ. ಗಟ್ಟಿ ನಿಲುವನ್ನ ತೆಗೆದುಕೊಳ್ಳುವಂತ ಆಗಲಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಒಂದಷ್ಟು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಗಟ್ಟಿ ನಿರ್ಧಾರ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಆತ್ಮಸಾಕ್ಷಿಯನ್ನ ತೋರಿಸಲಿ ಅಂದಿದ್ದಾರೆ. ಅವರಲ್ಲಿ ಅವರ ಸಚಿವ ಸಂಪುಟದಲ್ಲಿ ಏನು ನಿಲುವನ್ನು ತಗೊಳ್ತಾರೆ, ಯಾವ ರೀತಿ ಅವರ ಅಭಿಪ್ರಾಯಗಳಿರ್ತವೆ ಮತ್ತು ಅವರ ಉದ್ದೇಶಗಳು ಏನು ಅಂತ ಕಾದು ನೋಡುವ ಬಿಕಾಸ್ ನೋಡೋಣ ಏನು ಮಾಡ್ತಾರೆ ಅಂತ. ಬಿಕಾಸ್ ಈಗ ಬರೀ ಸುದ್ದಿ ಕೇಳ್ತಾ ಇದ್ದೀವಿ, ಮಾಧ್ಯಮದ ಮೂಲಕ ಸುದ್ದಿ ಕೇಳ್ತಾ ಇದ್ದೀವಿ. ನಿಜವಾದ ಸ್ಪಷ್ಟತೆ, ಜನಪರವಾಗಿ ಅವರಿಗೆ ಸ್ವಾತಂತ್ರ್ಯರು, ಅವ್ರದ್ದೇ ಆದಂಥ ಸ್ಪಷ್ಟತೆ ಇದೆ, ಆಲೋಚನೆ ಇದೆ, ಜನಪರವಾಗಿರ್ತೀವಿ ಅಂತ ಯಾರು ಕೆಲವು ಮಂತ್ರಿಗಳು ನಾವು ಕೇಳಿದ್ದೀವಿ, ಸುದ್ದಿ ಆಗಿದೆ. ಗಟ್ಟಿ ನಿಲುವನ್ನು ತಗೊಳ್ಳಿಕ್ಕೆ ಅಪರೂಪಕ್ಕೆ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ಮನಸ್ಸಾಕ್ಷಿಯನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ, ನಾಯಕತ್ವ ಗುಣಗಳನ್ನು ತೋರಿಸ್ತಾ ಇದ್ದಾರೆ. ಈ ನಾಯಕತ್ವ ಗುಣಗಳನ್ನು ನಾವು ಎದುರು ನೋಡ್ತೀವಿ. ಇವತ್ತು ನಾಯಕತ್ವ ಗುಣಗಳು ಒಬ್ಬ ನಾಯಕನಲ್ಲಿ ಬರಬೇಕು. ಬರೀ ತಲೆ ಬಗ್ಸ್ಕೊಂಡು ಏನು ಹೇಳಿದ್ರು ಭಯದಲ್ಲಿ, ತಮ್ಮ ಭವಿಷ್ಯದ ಆತಂಕದಲ್ಲಿ, ಅಧಿಕಾರದ ಆಸೆಯಿಂದ ತಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟು ಅಸಹಾಯಕರಾಗಿ ಮಂತ್ರಿಗಳು ಇರುವಂಥದ್ದು ಆಗಬಾರ್ದು. ಅವರಲ್ಲಿ ಅವರ ಸಚಿವ ಸಂಪುಟದಲ್ಲಿ ಏನು ನಿಲುವನ್ನು ತಗೊಳ್ತಾರೆ, ಯಾವ ರೀತಿ. ಜಾತಿ ಸಮೀಕ್ಷೆಯ ಸಂಕೋಲೆಯಲ್ಲಿ ಸರ್ಕಾರ ಸಿಲುಕಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈಗ ಕಿಡಿಕಾರಿದ್ದಾರೆ. ಸಂಪುಟದಲ್ಲಿ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡೋಣ ಅಂತ ಹೇಳಿದ್ದಾರೆ. ನಿಜವಾದ ಸ್ಪಷ್ಟತೆ, ಜನಪರವಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡೋಣ ಅಂದಿದ್ದಾರೆ. ಗಟ್ಟಿ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಆತ್ಮಸಾಕ್ಷಿಯನ್ನ ತೋರಿಸಲಿ ಎಂದಿದ್ದಾರೆ ಅಶ್ವಥ್ ನಾರಾಯಣ್. ಕಿಡಿಕಾರಿದ್ದಾರೆ. ಸಂಪುಟ ಸಭೆಯಲ್ಲಿ ಸಚಿವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವುದು ಸ್ವಾಗತ. ಸಚಿವರು ಮಾತಾಡಿರೋದು ಒಳ್ಳೆಯದೇ, ಆದರೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಜನಪರವಾಗಿ ಸ್ಪಷ್ಟತೆಯಿಂದ ಅನ್ನೋದನ್ನ ನೋಡೋಣ. ಗಟ್ಟಿ ನಿಲುವನ್ನ ತೆಗೆದುಕೊಳ್ಳುವಂತ ಆಗಲಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಒಂದಷ್ಟು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಗಟ್ಟಿ ನಿರ್ಧಾರ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಆತ್ಮಸಾಕ್ಷಿಯನ್ನ ತೋರಿಸಲಿ ಅಂದಿದ್ದಾರೆ. ಅವರಲ್ಲಿ ಅವರ ಸಚಿವ ಸಂಪುಟದಲ್ಲಿ ಏನು ನಿಲುವನ್ನು ತಗೊಳ್ತಾರೆ, ಯಾವ ರೀತಿ ಅವರ ಅಭಿಪ್ರಾಯಗಳಿರ್ತವೆ ಮತ್ತು ಅವರ ಉದ್ದೇಶಗಳು ಏನು ಅಂತ ಕಾದು ನೋಡುವ ಬಿಕಾಸ್ ನೋಡೋಣ ಏನು ಮಾಡ್ತಾರೆ ಅಂತ. ಬಿಕಾಸ್ ಈಗ ಬರೀ ಸುದ್ದಿ ಕೇಳ್ತಾ ಇದ್ದೀವಿ, ಮಾಧ್ಯಮದ ಮೂಲಕ ಸುದ್ದಿ ಕೇಳ್ತಾ ಇದ್ದೀವಿ. ನಿಜವಾದ ಸ್ಪಷ್ಟತೆ, ಜನಪರವಾಗಿ ಅವರಿಗೆ ಸ್ವಾತಂತ್ರ್ಯರು, ಅವ್ರದ್ದೇ ಆದಂಥ ಸ್ಪಷ್ಟತೆ ಇದೆ, ಆಲೋಚನೆ ಇದೆ, ಜನಪರವಾಗಿರ್ತೀವಿ ಅಂತ ಯಾರು ಕೆಲವು ಮಂತ್ರಿಗಳು ನಾವು ಕೇಳಿದ್ದೀವಿ, ಸುದ್ದಿ ಆಗಿದೆ. ಗಟ್ಟಿ ನಿಲುವನ್ನು ತಗೊಳ್ಳಿಕ್ಕೆ ಅಪರೂಪಕ್ಕೆ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ಮನಸ್ಸಾಕ್ಷಿಯನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ, ನಾಯಕತ್ವ ಗುಣಗಳನ್ನು ತೋರಿಸ್ತಾ ಇದ್ದಾರೆ. ಈ ನಾಯಕತ್ವ ಗುಣಗಳನ್ನು ನಾವು ಎದುರು ನೋಡ್ತೀವಿ. ಇವತ್ತು ನಾಯಕತ್ವ ಗುಣಗಳು ಒಬ್ಬ ನಾಯಕನಲ್ಲಿ ಬರಬೇಕು. ಬರೀ ತಲೆ ಬಗ್ಸ್ಕೊಂಡು ಏನು ಹೇಳಿದ್ರು ಭಯದಲ್ಲಿ, ತಮ್ಮ ಭವಿಷ್ಯದ ಆತಂಕದಲ್ಲಿ, ಅಧಿಕಾರದ ಆಸೆಯಿಂದ ತಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟು ಅಸಹಾಯಕರಾಗಿ ಮಂತ್ರಿಗಳು ಇರುವಂಥದ್ದು ಆಗಬಾರ್ದು. ಅವರಲ್ಲಿ ಅವರ ಸಚಿವ ಸಂಪುಟದಲ್ಲಿ ಏನು ನಿಲುವನ್ನು ತಗೊಳ್ತಾರೆ, ಯಾವ ರೀತಿ. ಜಾತಿ ಸಮೀಕ್ಷೆಯ ಸಂಕೋಲೆಯಲ್ಲಿ ಸರ್ಕಾರ ಸಿಲುಕಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈಗ ಕಿಡಿಕಾರಿದ್ದಾರೆ. ಸಂಪುಟದಲ್ಲಿ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡೋಣ ಅಂತ ಹೇಳಿದ್ದಾರೆ. ನಿಜವಾದ ಸ್ಪಷ್ಟತೆ, ಜನಪರವಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡೋಣ ಅಂದಿದ್ದಾರೆ. ಗಟ್ಟಿ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ
ಆತ್ಮಸಾಕ್ಷಿಯನ್ನ ತೋರಿಸಲಿ ಎಂದಿದ್ದಾರೆ ಅಶ್ವಥ್ ನಾರಾಯಣ್. ಕಿಡಿಕಾರಿದ್ದಾರೆ. ಸಂಪುಟ ಸಭೆಯಲ್ಲಿ ಸಚಿವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವುದು ಸ್ವಾಗತ. ಸಚಿವರು ಮಾತಾಡಿರೋದು ಒಳ್ಳೆಯದೇ, ಆದರೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಜನಪರವಾಗಿ ಸ್ಪಷ್ಟತೆಯಿಂದ ಅನ್ನೋದನ್ನ ನೋಡೋಣ. ಗಟ್ಟಿ ನಿಲುವನ್ನ ತೆಗೆದುಕೊಳ್ಳುವಂತ ಆಗಲಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಒಂದಷ್ಟು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಗಟ್ಟಿ ನಿರ್ಧಾರ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಆತ್ಮಸಾಕ್ಷಿಯನ್ನ ತೋರಿಸಲಿ ಅಂದಿದ್ದಾರೆ. ಅವರಲ್ಲಿ ಅವರ ಸಚಿವ ಸಂಪುಟದಲ್ಲಿ ಏನು ನಿಲುವನ್ನು ತಗೊಳ್ತಾರೆ, ಯಾವ ರೀತಿ ಅವರ ಅಭಿಪ್ರಾಯಗಳಿರ್ತವೆ ಮತ್ತು ಅವರ ಉದ್ದೇಶಗಳು ಏನು ಅಂತ ಕಾದು ನೋಡುವ ಬಿಕಾಸ್ ನೋಡೋಣ ಏನು ಮಾಡ್ತಾರೆ ಅಂತ. ಬಿಕಾಸ್ ಈಗ ಬರೀ ಸುದ್ದಿ ಕೇಳ್ತಾ ಇದ್ದೀವಿ, ಮಾಧ್ಯಮದ ಮೂಲಕ ಸುದ್ದಿ ಕೇಳ್ತಾ ಇದ್ದೀವಿ. ನಿಜವಾದ ಸ್ಪಷ್ಟತೆ ಜನಪರವಾಗಿ ಅವರಿಗೆ ಸ್ವಾತಂತ್ರ್ಯರು ಅವ್ರದ್ದೇ ಆದಂಥ ಸ್ಪಷ್ಟತೆ ಇದೆ, ಆಲೋಚನೆ ಇದೆ, ಜನಪರವಾಗಿರ್ತೀವಿ ಅಂತ ಯಾರು ಕೆಲವು ಮಂತ್ರಿಗಳು ನಾವು ಕೇಳಿದ್ದೀವಿ, ಸುದ್ದಿ ಆಗಿದೆ. ಗಟ್ಟಿ ನಿಲುವನ್ನು ತಗೊಳ್ಳಿಕ್ಕೆ ಅಪರೂಪಕ್ಕೆ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ಮನಸ್ಸಾಕ್ಷಿಯನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ, ನಾಯಕತ್ವ ಗುಣಗಳನ್ನು ತೋರಿಸ್ತಾ ಇದ್ದಾರೆ. ಈ ನಾಯಕತ್ವ ಗುಣಗಳನ್ನು ನಾವು ಎದುರು ನೋಡ್ತೀವಿ. ಇವತ್ತು ನಾಯಕತ್ವ ಗುಣಗಳು ಒಬ್ಬ ನಾಯಕನಲ್ಲಿ ಬರಬೇಕು. ಬರೀ ತಲೆ ಬಗ್ಸ್ಕೊಂಡು ಏನು ಹೇಳಿದ್ರು ಭಯದಲ್ಲಿ, ತಮ್ಮ ಭವಿಷ್ಯದ ಆತಂಕದಲ್ಲಿ, ಅಧಿಕಾರದ ಆಸೆಯಿಂದ ತಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟು ಅಸಹಾಯಕರಾಗಿ ಮಂತ್ರಿಗಳು ಇರುವಂಥದ್ದು ಆಗಬಾರ್ದು. ಅವರಲ್ಲಿ ಅವರ ಸಚಿವ ಸಂಪುಟದಲ್ಲಿ ಏನು ನಿಲುವನ್ನು ತಗೊಳ್ತಾರೆ, ಯಾವ ರೀತಿ ಜಾತಿ ಸಮೀಕ್ಷೆಯ ಸಂಕೋಲೆಯಲ್ಲಿ ಸರ್ಕಾರ ಸಿಲುಕಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈಗ ಕಿಡಿಕಾರಿದ್ದಾರೆ. ಸಂಪುಟದಲ್ಲಿ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡೋಣ ಅಂತ ಹೇಳಿದ್ದಾರೆ. ನಿಜವಾದ ಸ್ಪಷ್ಟತೆ ಜನಪರವಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡೋಣ ಅಂದಿದ್ದಾರೆ. ಗಟ್ಟಿ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಆತ್ಮಸಾಕ್ಷಿಯನ್ನ ತೋರಿಸಲಿ ಎಂದಿದ್ದಾರೆ ಅಶ್ವಥ್ ನಾರಾಯಣ್. ಕಿಡಿಕಾರಿದ್ದಾರೆ. ಸಂಪುಟ ಸಭೆಯಲ್ಲಿ ಸಚಿವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವುದು ಸ್ವಾಗತ. ಸಚಿವರು ಮಾತಾಡಿರೋದು ಒಳ್ಳೆಯದೇ, ಆದರೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಜನಪರವಾಗಿ ಸ್ಪಷ್ಟತೆಯಿಂದ ಅನ್ನೋದನ್ನ ನೋಡೋಣ. ಗಟ್ಟಿ ನಿಲುವನ್ನ ತೆಗೆದುಕೊಳ್ಳುವಂತ ಆಗಲಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಒಂದಷ್ಟು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಗಟ್ಟಿ ನಿರ್ಧಾರ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಆತ್ಮಸಾಕ್ಷಿಯನ್ನ ತೋರಿಸಲಿ ಅಂದಿದ್ದಾರೆ. ಅವರಲ್ಲಿ ಅವರ ಸಚಿವ ಸಂಪುಟದಲ್ಲಿ ಏನು ನಿಲುವನ್ನು ತಗೊಳ್ತಾರೆ, ಯಾವ ರೀತಿ ಅವರ ಅಭಿಪ್ರಾಯಗಳಿರ್ತವೆ ಮತ್ತು ಅವರ ಉದ್ದೇಶಗಳು ಏನು ಅಂತ ಕಾದು ನೋಡುವ ಬಿಕಾಸ್ ನೋಡೋಣ ಏನು ಮಾಡ್ತಾರೆ ಅಂತ. ಬಿಕಾಸ್ ಈಗ ಬರೀ ಸುದ್ದಿ ಕೇಳ್ತಾ ಇದ್ದೀವಿ, ಮಾಧ್ಯಮದ ಮೂಲಕ ಸುದ್ದಿ ಕೇಳ್ತಾ ಇದ್ದೀವಿ. ನಿಜವಾದ ಸ್ಪಷ್ಟತೆ ಜನಪರವಾಗಿ ಅವರಿಗೆ ಸ್ವಾತಂತ್ರ್ಯರು ಅವ್ರದ್ದೇ ಆದಂಥ ಸ್ಪಷ್ಟತೆ ಇದೆ, ಆಲೋಚನೆ ಇದೆ, ಜನಪರವಾಗಿರ್ತೀವಿ ಅಂತ ಯಾರು ಕೆಲವು ಮಂತ್ರಿಗಳು ನಾವು ಕೇಳಿದ್ದೀವಿ, ಸುದ್ದಿ ಆಗಿದೆ. ಗಟ್ಟಿ ನಿಲುವನ್ನು ತಗೊಳ್ಳಿಕ್ಕೆ ಅಪರೂಪಕ್ಕೆ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ಮನಸ್ಸಾಕ್ಷಿಯನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ, ನಾಯಕತ್ವ ಗುಣಗಳನ್ನು ತೋರಿಸ್ತಾ ಇದ್ದಾರೆ. ಈ ನಾಯಕತ್ವ ಗುಣಗಳನ್ನು ನಾವು ಎದುರು ನೋಡ್ತೀವಿ. ಇವತ್ತು ನಾಯಕತ್ವ ಗುಣಗಳು ಒಬ್ಬ ನಾಯಕನಲ್ಲಿ ಬರಬೇಕು. ಬರೀ ತಲೆ ಬಗ್ಸ್ಕೊಂಡು ಏನು ಹೇಳಿದ್ರು ಭಯದಲ್ಲಿ, ತಮ್ಮ ಭವಿಷ್ಯದ ಆತಂಕದಲ್ಲಿ, ಅಧಿಕಾರದ ಆಸೆಯಿಂದ ತಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟು ಅಸಹಾಯಕರಾಗಿ ಮಂತ್ರಿಗಳು ಇರುವಂಥದ್ದು ಆಗಬಾರ್ದು. ಅವರಲ್ಲಿ ಅವರ ಸಚಿವ ಸಂಪುಟದಲ್ಲಿ ಏನು ನಿಲುವನ್ನು ತಗೊಳ್ತಾರೆ, ಯಾವ ರೀತಿ